ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್. ಸೊ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನವರಾತ್ರಿಯ ವಿಶೇಷ. ಸೊ 9 ದಿನಗಳು ಕೂಡ ನಮ್ಮ ಊರಿನಲ್ಲಿ ವಿಶೇಷವಾದಂತಹ ಅಲಂಕಾರ ಇರುತ್ತೆ ದೇವಸ್ಥಾನದಲ್ಲಿ. ನಮ್ಮ ಬೆಳ್ಳಂಡೂರಿನ ದೊಡ್ಡಮ್ಮ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ ಇವತ್ತಿನ ಅಲಂಕಾರ. ಬನ್ನಿ ನಿಮಗೂ ತೋರಿಸ್ತೀನಿ ನಮ್ಮ ಊರಲ್ಲಿ ಹೇಗೆ ಅಲಂಕಾರವನ್ನು ಮಾಡಿದ್ದಾರೆ ಅಂತ ಹೇಳಿ. ಆ್ಯಕ್ಚುಲಿ ದೇವಸ್ಥಾನ ಬಂದ್ಬಿಟ್ಟು ನಮ್ಮ ಮನೆಯಿಂದ 1-2 ಕಿಲೋಮೀಟರ್ ದೂರ ಇದೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಜೊತೆಗೆ ಪಾರ್ಟ್ನರ್ ಬಂದ್ಬಿಟ್ಟು ಮೌನಿ ಇದ್ದಾಳೆ. ಯಾರೂ ಸಿಗಲಿಲ್ಲ ನನಗೆ ಇವತ್ತು. ಆಲ್ಮೋಸ್ಟ್ ಹತ್ರ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ದೇವಸ್ಥಾನ ಬಂತು ಈ ಕಡೆ ನೋಡಿ. ಆ್ಯಂಡ್ ಆ ಕಡೆ ಎಲ್ಲ ಬೆಳ್ಳಂಡೂರು ಕೆರೆ ಇದೆ. ಎಲ್ಲ ಬೆಳ್ಳಂಡೂರು ಕೆರೆ. ಆ ಕಡೆ ನೋಡಿ ಬೆಳ್ಳಂಡೂರು ಕೆರೆ. ಆ್ಯಂಡ್ ಮುಂದೆ ದೇವಸ್ಥಾನ. ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಆ್ಯಂಡ್ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ನಮ್ಮ ಬೆಳ್ಳಂಡೂರಿನ ದೊಡ್ಡಮ್ಮ ದೇವಸ್ಥಾನ. ಹಾಗೆ ನಮ್ಮ ಬೆಳ್ಳಂಡೂರಿನ ದೊಡ್ಡಮ್ಮ ದೇವಸ್ಥಾನ ಹಾಗೆ ಎಲ್ಲಮ್ಮ ದೇವಸ್ಥಾನ, ನಮ್ಮ ಊರಿನಲ್ಲಿ ಕೆಲವು ದೇವಸ್ಥಾನಗಳನ್ನು ನವರಾತ್ರಿ ಹಬ್ಬದ ವಿಶೇಷವಾದಂತಹ ಅಲಂಕಾರಗಳನ್ನು ತೋರಿಸ್ತಾ ಹೋಗ್ತೀನಿ. ಹಾಗೆಯೇ ಯಾಕೆ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ, ಈ ಹಬ್ಬದ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ, ಕೇಳಿ. ನವರಾತ್ರಿ ಇದು ದೇವಿಯನ್ನು ಆರಾಧಿಸುವಂತಹ ಒಂದು ಹಬ್ಬ. ಇದನ್ನು ಕರ್ನಾಟಕದಲ್ಲಿ ದಸರಾ ಅಂತ ಕೂಡ ಕರೀತಾರೆ. ಪಶ್ಚಿಮ ಬಂಗಾಳದಲ್ಲಿ ಈ ಹಬ್ಬವನ್ನು ದುರ್ಗಾ ಪೂಜಾ ಎಂದು ಕೂಡ ಆಚರಿಸುತ್ತಾರೆ. ನವರಾತ್ರಿ ಎಂದರೆ 9 ರಾತ್ರಿಗಳು ದೇವಿಯ 9 ವಿಧದ ರೂಪಗಳನ್ನು ಆಚರಿಸ್ತಾರೆ. ಮೊದಲನೇ ದಿನ ಶೈಲಪುತ್ರಿ, 2ನೇ ದಿನ ಬ್ರಹ್ಮಚಾರಿಣಿ, 3ನೇ ದಿನ ಚಂದ್ರಂಗಟ, 4ನೇ ದಿನ ಕೂಷ್ಮಾಂಡ, 5ನೇ ದಿನ ಸ್ಕಂದಮ, 6ನೇ ದಿನ ಕಾತ್ಯಾಯಿನಿ, 7ನೇ ದಿನ ಕಾಳರಾತ್ರಿ, ಹಾಗೆ 8ನೇ ದಿನ ಮಹಾಗೌರಿ, 9ನೇ ದಿನ ಸಿದ್ಧಿದಾತ್ರಿ ಅಂತ ಹೇಳಿ ದುರ್ಗಾದೇವಿಯ 9 ಅವತಾರಗಳನ್ನು ತಾಯಿಯ ಸ್ವರೂಪವನ್ನು ಆಚರಣೆಯನ್ನು ಇಲ್ಲಿ ಮಾಡ್ತಾರೆ. ಆ್ಯಂಡ್ ಬನ್ನಿ ಈಗ ನಮ್ಮ ಊರಿನ ದೇವಸ್ಥಾನವನ್ನು ನೋಡ್ತಾ ಹೋಗಿ. ಆ್ಯಂಡ್ ಬಗೆ ಬಗೆಯ ಹೂಗಳು ನೋಡ್ತಾ ಇದ್ರೆ ನಿಜ ನನಗೂ ಆಶ್ಚರ್ಯ ಆಯಿತು, ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಆ್ಯಂಡ್ ಪ್ರತಿ ವರ್ಷವೂ ಕೂಡ ನಮ್ಮ ಬೆಳ್ಳಂಡೂರಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಕಂಪೇರ್ ಮಾಡಿದ್ರೆ ದೊಡ್ಡಮ್ಮ ದೇವಸ್ಥಾನದಲ್ಲಿ ಮಾತ್ರ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾದಂತಹ ಹೂವಿನ ಅಲಂಕಾರ ಹಾಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿರ್ತಾರೆ. ಆ್ಯಂಡ್ ಕಂಬಗಳಿಗೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ದೇವಸ್ಥಾನಗಳಲ್ಲಿ ತಾಯಿಗೆ ಪ್ರತಿದಿನವೂ ಕೂಡ ಬೇರೆ ಬೇರೆ ರೀತಿಯ ಒಂದು ಅಲಂಕಾರವನ್ನು ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಸಾಧ್ಯವಾದರೆ ಈ 9 ದಿನದ ಅಲಂಕಾರವನ್ನು ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಎಲ್ಲರೂ ಕೂಡ ಮಿಸ್ ಮಾಡ್ದಿರಾ ಈ ಒಂದು ಅಲಂಕಾರವನ್ನು ನೋಡಿ ನಮ್ಮ ಕಡೆ ಹೇಗೆ ಆಚರಣೆಯನ್ನು ಮಾಡ್ತಾರೆ ಅಂತ ಹೇಳಿ. ಆ್ಯಂಡ್ ಬೇರೆ ಕಡೆ ಇನ್ನೂ ವಿಜೃಂಭಣೆಯಿಂದ ಮಾಡ್ತಾರೆ. ನಮ್ಮ ಕಡೆ ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಸೊ ಈ ಒಂದು ವಿಡಿಯೋವನ್ನು ನಾನು ಹಾಕ್ತಾ ಇದ್ದೀನಿ. ಅಲಂಕಾರ ನೋಡಿ, ಫುಲ್ಲು ಹೂವಿಂದ ಅಲಂಕಾರವನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಆ್ಯಂಡ್ ನನ್ನ ಹಿಂದೆ ತೆಂಗಿನ ಗರಿಗಳಿಂದ ನೋಡಿ ತುಂಬ ಚೆನ್ನಾಗಿದೆ ಅಲಂಕಾರ ಎಲ್ಲನೂ. ನೋಡಿ ಹಿಂದೆ ಅಮ್ಮನನ್ನು ಕೂರಿಸಿದ್ದಾರೆ. ನವರಾತ್ರಿ ಆಚರಣೆಯ ಹಿಂದೆ ಹಲವು ಐತಿಹ್ಯಗಳಿವೆ. ದಂತಕಥೆಯ ಪ್ರಕಾರ ದುರ್ಗಾದೇವಿಯು ಮಹಿಷಾಸುರ ಎಂಬ ರಾಕ್ಷಸನೊಂದಿಗೆ 9 ದಿನಗಳ ಕಾಲ ಹೋರಾಡಿ ಮತ್ತು ನವಮಿಯ ರಾತ್ರಿ ಅವನನ್ನು ಕೊಲ್ತಾಳೆ ಅನ್ನೋ ಒಂದು ಕತೆ ಕೂಡ ಇದೆ. ಅಂದಿನಿಂದ ದೇವಿಯನ್ನು ಮಹಿಷಾಸುರ ಮರ್ದಿನಿ ಎಂದು ಕೂಡ ಕರೆಯಲ್ಪಡ್ತಾರೆ. ಅಂದಿನಿಂದ ತಾಯಿ ದುರ್ಗೆಯ ಶಕ್ತಿಯನ್ನು ಸಮರ್ಪಿತವಾದ ನವರಾತ್ರಿ ಉಪವಾಸವನ್ನು ಆಚರಿಸ್ತಾರೆ. ಹಾಗೆ ತಾಯಿಯ ಸ್ವರೂಪಗಳಾದಂತಹ 9 ಸ್ವರೂಪಗಳನ್ನು ಕೂಡ ಪೂಜಿಸ್ತಾರೆ. ಇನ್ನೊಂದು ದಂತಕಥೆಯ ಪ್ರಕಾರ ಭಗವಾನ್ ಶ್ರೀರಾಮನು ದುಷ್ಟ ರಾವಣನನ್ನು ಕೊಂದು ಒಳಿತನ್ನು ವಿನಾಶದಿಂದ ರಕ್ಷಿಸಿದನು. ಈ ಉದ್ದೇಶವನ್ನು ಸಾಧಿಸಲು ನಾರದನು ನವರಾತ್ರಿಯ ವ್ರತದ ಆಚರಣೆಯನ್ನ ಮಾಡಲು ಶ್ರೀರಾಮನನ್ನ ವಿನಂತಿಸಿದನು. ಆಗ ಭಗವಾನ್ ಶ್ರೀರಾಮನು ಉಪವಾಸವನ್ನ ಮುಗಿಸಿದ ನಂತರ ಲಂಕೆಯ ಮೇಲೆ ದಾಳಿ ಮಾಡಿ ರಾವಣನನ್ನ ಕೊಂದನು. ಅಂದಿನಿಂದ ನವರಾತ್ರಿಯ ವ್ರತ ಸಾಧನೆಯಾಗಿ ಕೂಡ ಮಾಡಲಾಗತ್ತೆ.
ಆ್ಯಂಡ್ ಬನ್ನಿ, ನಮ್ಮ ದೊಡ್ಡಮ್ಮ ದೇವಸ್ಥಾನದಲ್ಲಿ ಆರತಿ ಆಗ್ತಿದೆ. ಎಲ್ಲರೂ ಕೂಡ ಆರತಿಯನ್ನು ತಗೊಳ್ಳಿ. ಆ್ಯಂಡ್ ಈಗ ನೀವು ನೋಡ್ತಾ ಇರೋದು ಒಂದು ಉತ್ಸವ ಮೂರ್ತಿ, ದೊಡ್ಡಮ್ಮ ದೇವಸ್ಥಾನದ ತಾಯಿ ದೊಡ್ಡಮ್ಮನ ಉತ್ಸವ ಮೂರ್ತಿಯನ್ನು ಒಂದು ಉಯ್ಯಾಲೆ ಮೇಲೆ ಕೂರಿಸಿದ್ದಾರೆ. ಯಾಕೆಂದರೆ ನವರಾತ್ರಿಯ 9 ದಿನಗಳಲ್ಲಿ ಕೂಡ ತಾಯಿಗೆ 9 ರೀತಿಯ ಅಲಂಕಾರವನ್ನು ಮಾಡ್ತಾರೆ. ಮೊದಲನೇದಾಗಿ ಶೈಲಪುತ್ರಿ ಅಲಂಕಾರವನ್ನು ಮಾಡಿ ತಾಯಿಯನ್ನು ತೂಗು ಉಯ್ಯಾಲೆಯ ಮೇಲೆ ಕೂರಿಸಿದ್ದಾರೆ. ತಾಯಿಗೆ ಬಗೆ ಬಗೆಯ ಅಲಂಕಾರವನ್ನು ಮಾಡಿ ಮುಂದೆ ನೋಡಿ ಎಲ್ಲ ರೀತಿಯ ಬಗೆ ಬಗೆಯಾದಂತಹ ತಿಂಡಿಗಳನ್ನು ತಾಯಿ ಮುಂದೆ ನೈವೇದ್ಯಕ್ಕೆ ಇಟ್ಟಿದ್ದಾರೆ. ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ನಾನಂತೂ ಹತ್ರ ಹೋಗಿ ನೋಡ್ಕೊಂಡು ಬಂದೆ ತಾಯಿನ. ನಿಜ ತುಂಬ ಖುಷಿಯಾಯಿತು. ತಾಯಿಯ ದರ್ಶನವೆಲ್ಲ ಪಡೆದು ನೋಡಿ. ನೀವು ಕೂಡ ಮನೆಯಲ್ಲೇ ಕೂತು ಕೆಲವ್ರಿಗೆಲ್ಲರಿಗೂ ದೇವಸ್ಥಾನಗಳಿಗೆ ಹೋಗೋದಕ್ಕಾಗೋದಿಲ್ಲ, ಕೆಲವರೆಲ್ಲನೂ ಮನೆಯಲ್ಲೇ ಇರ್ತಾರೆ. ಅಂಥವರೆಲ್ಲ ಕೂಡ ನಿಜ ನನ್ನ ವ್ಲಾಗನ್ನು ನೋಡಿ ಸುಮಾರು ಜನ ಹೇಳ್ತಾರೆ ಆ್ಯಂಡ್ ಬಹಳ ಖುಷಿಯಾಯಿತು ಅಂತ. ಸೊ ಈ ವಿಡಿಯೋವನ್ನು ಅಂಥವ್ರು ಎಲ್ರಿಗೂ ಕೂಡ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ನೀವು ಆರಾಮಾಗಿ ಕೂತ್ಕೊಂಡು ಮನೇಲಿರಿ. ನಾನು ಎಲ್ಲ ದೇವಸ್ಥಾನಗಳನ್ನು ತೋರಿಸೋ ಪ್ರಯತ್ನವನ್ನು, ನಮ್ಮ ಊರಿನ ದೇವಸ್ಥಾನಗಳನ್ನು ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ. ಆ್ಯಂಡ್ ನಿಜ ದೊಡ್ಡಮ್ಮ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ತಾಯಿಯನ್ನು ನೋಡಿ ಪೂರ್ತಿಯಾಗಿ ಬಣ್ಣ ಬಣ್ಣದ ಕಲ್ಲಿನ ಅಲಂಕಾರವನ್ನು ಮಾಡಿದ್ದಾರೆ. ಹಾಗೆ ಆಚೆ ಕೂತಿರುವಂತಹ ತಾಯಿ ದೊಡ್ಡಮ್ಮನೂ ಕೂಡ ಬಹಳ ವಿಜೃಂಭಣೆಯಿಂದ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ನನಗಂತೂ ಆ ಜಾಗಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಬರೋ ಮನಸ್ಸೇ ಆಗಲಿಲ್ಲ. ನಮ್ಮ ಮೈಸೂರಲ್ಲಿ ಎಲ್ರಿಗೂ ಗೊತ್ತಿದೆ, ನಮ್ಮ ಕರ್ನಾಟಕದಲ್ಲಿ ಮೈಸೂರು ದಸರಾವನ್ನು ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ತೀವಿ. ಮೈಸೂರಲ್ಲಿ ದಸರಾ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಈ ಹಬ್ಬವನ್ನು ಭಾರತದ ವಿವಿಧ ರಾಜ್ಯಗಳಲ್ಲಿ ಅತ್ಯಂತ ಉತ್ಸಾಹ ಮತ್ತು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ದುರ್ಗಾ ಪೂಜೆ ಎಂಬುವುದು ಹಬ್ಬಕ್ಕೆ ಇನ್ನೊಂದು ಹೆಸರು. ದೇಶಾದ್ಯಂತ ಹಿಂದೂಗಳು ಹಬ್ಬವನ್ನು ವಿಧಿವಿಧಾನಗಳೊಂದಿಗೆ ಆಚರಿಸುತ್ತಾರೆ. ಗುಜರಾತಿ ಮತ್ತು ಬಂಗಾಳಿ ಸಮುದಾಯಗಳು ಅದ್ದೂರಿಯಾಗಿ ಆಚರಿಸ್ತಾರೆ. ದುರ್ಗಾದೇವಿಗೆ ಆ ದಿನವಿಡೀ ಪ್ರಾರ್ಥನೆಯನ್ನು ಸಲ್ಲಿಸುವ ಕೊನೆಯ ದಿನ ದಸರಾ. ಪ್ರತಿಯೊಂದು ರಾಜ್ಯದಲ್ಲೂ ಈ ಒಂದು ದಿನವನ್ನು ಬೇರೆ ಬೇರೆ ಹೆಸರಿನಲ್ಲಿ ಕರೆಯಲ್ಪಡುತ್ತಾರೆ. ಇದನ್ನು ನವಮಿ ಅಥವಾ ವಿಜಯದಶಮಿ ಎಂದು ಕೂಡ ಕರೆಯುತ್ತಾರೆ. ನವರಾತ್ರಿಯನ್ನು ನವದುರ್ಗಾ ಪರ್ವ ಎಂದು ಕೂಡ ಕರೆಯುತ್ತಾರೆ. ಆ್ಯಕ್ಚುಲಿ ಅಮ್ಮನನ್ನು ಈ ಸತಿ ಬಂದು ಉಯ್ಯಾಲೆ ಮೇಲೆ ಕೂರಿಸಿದ್ದಾರೆ. ಸೊ ತೊಳೆದ್ರೆ ನಮಗೆ ಉಯ್ಯಾಲೆ ಆಡುತ್ತೆ. ಕಡೆ
ಆ ಕಡೆ ಅಮ್ಮನನ್ನು ಕೂರಿಸಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಗರ್ಭಗುಡಿ ಒಳಗಡೆ ನೋಡಿ ಅಮ್ಮನಿಗೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಹಾಗೆ ನನ್ನ ಸುತ್ತ ನೋಡಿ ದೇವರು. ಈಗ ಅಮ್ಮನನ್ನು ನೋಡಿ ಗರ್ಭಗುಡಿ, ಇದು ಗರ್ಭಗುಡಿಯಲ್ಲಿ ಅಮ್ಮನಿಗೆ ಪೂರ್ತಿಯಾಗಿ ಬಣ್ಣ ಬಣ್ಣದ ಈ ಕಲ್ಲುಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ, ಸ್ಟೋನ್ಸಿಂದ. ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಿಜ ನಿಮಗೆ ಹತ್ರ ನೋಡಬೇಕು ಅಮ್ಮನನ್ನು. ಹತ್ರ ನೋಡ್ತಾ ಇದ್ರೆ ಆ ಜಾಗವನ್ನು ಬಿಟ್ಟು ನಿಮಗೆ ಬರೋದಕ್ಕೆ ಮನಸ್ಸಾಗೋದಿಲ್ಲ. ಆ ಸ್ಟೋನ್ಸ್ ಎಲ್ಲ ಪಳ ಅಂತ ಹೊಳಿತಾ ಇರುತ್ತೆ. ಆ ಒಂದು ಬೆಳಕಿದಕ್ಕೆ ನಿಜ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ನಿಜ ನೀವು ಹತ್ರದಲ್ಲಿ ನೋಡಿದ್ರೆ ಅಮ್ಮ ನಿಜ ತುಂಬಾನೇ ಪಳ ಅಂತ ಇದೆ. ಆ್ಯಂಡ್ ಸಖತ್ತಾಗಿ ಕಾಣಿಸ್ತಿದೆ ದೇವರು. ಕನ್ನಡಿ ಇದೆ, ಕನ್ನಡಿನಲ್ಲಿ ಕೂಡ ಅಮ್ಮ ಕಾಣಿಸ್ತಿದ್ದಾಳೆ. ಇದು ಬಂದ್ಬಿಟ್ಟು ಗರ್ಭಗುಡಿಯ ಸುತ್ತ ಒಂದು ಕಂಚಿನಲ್ಲಿ ಮಹಾಲಕ್ಷ್ಮಿಯ ಎಲ್ಲ ರೂಪಗಳನ್ನು ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈ ನವರಾತ್ರಿಯ 9 ದಿನಗಳ ಆಚರಣೆಯ ನಂತರ 10ನೆಯ ದಿನ ವಿಜಯದಶಮಿ ಅಂತ ಹೇಳ್ಬಿಟ್ಟು ಆಚರಣೆಯನ್ನು ಮಾಡ್ತಾರೆ. ಈ ಒಂದು ದಿನ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ. ಶಮಿ ವೃಕ್ಷ ಅಂತಂದರೆ ಬನ್ನಿ ಮರ ಅಂತ ಹೇಳ್ಬಿಟ್ಟು ಕೆಲವೊಂದು ಕಡೆ ಎಲ್ಲ ಬನ್ನಿ ಮರವನ್ನು ನೆಟ್ಟು ಅದಕ್ಕೆ ಬಿಲ್ಲು ಬಾಣಗಳಿಂದ ಹೊಡೆದು ನವರಾತ್ರಿ ಮುಕ್ತಾಯ ಅಂತ ಹೇಳಿ ಕೂಡ ಆಚರಣೆ ಮಾಡ್ತಾರೆ. ಅಂದ್ರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿ ಆಚರಣೆ ಕೂಡ ನಡೆಯುತ್ತೆ. ಮತ್ತೆ ವಾಪಸ್ ನಡ್ಕೊಂಡು ಹೋಗಬೇಕು. ಆಯಿತು, ದೇವಸ್ಥಾನ ದೇವರ ದರ್ಶನ ಆಯಿತು, ಹಾಗೆಯೇ ಪ್ರಸಾದನ ತೊಗೊಂಡ್ವಿ. ಆ್ಯಂಡ್ ಮೋನೆ ಕೂಡ ಅವ್ರ ಅಜ್ಜಿಗೆ ಪ್ರಸಾದನ ತೊಗೊಂಡು ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಈ ವ್ಲಾಗ್ನ ಯಾರು ಮಿಸ್ ಮಾಡಲೇಬೇಡಿ. ನವರಾತ್ರಿಯ ಮೊದಲನೇ ದಿನ ವಿಶೇಷವಾಗಿ ನಮ್ಮ ಬೆಲ್ಲೆಂಡೂರಿನ ದೊಡ್ಡಮ್ಮ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಅಲಂಕಾರವಿತ್ತು. ಆ್ಯಂಡ್ ಮಿಸ್ ಮಾಡ್ದಿರೋ ಪೂರ್ತಿ ವ್ಲಾಗನ್ನು ನೋಡಿ. ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು. ಮೌನಿ ಆಲ್ರೆಡಿ ಎಸ್ಕೇಪ್ ಆಗಿ ಅಲ್ಲೆಲ್ಲ ಮುಂದೆ ಹೋಗ್ತಾ ಇದ್ದಾಳೆ. ಅಲ್ಲಿ ಹೋಗ್ತಾ ಇದ್ದಾಳೆ ಮುಂದೆ. ಈಗ ವಾಪಸ್ಸು ಮನೆ ಕಡೆ ನಡ್ಕೊಂಡು ಹೋಗಬೇಕು. ಹಾಗೇನೇ ನಮ್ಮ ಬೆಲ್ಲೆಂಡೂರಲ್ಲಿ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ನವರಾತ್ರಿ ಅಲಂಕಾರ. ಅದರಲ್ಲೂ ನಮ್ಮ ದೊಡ್ಡಮ್ಮ ದೇವಸ್ಥಾನದಲ್ಲಿ ಮಾತ್ರ ತುಂಬಾ ವಿಜೃಂಭಣೆಯಿಂದ ಅಲಂಕಾರವನ್ನು ಮಾಡ್ತಾರೆ. ಆ್ಯಂಡ್ ಹೋದ ವರ್ಷ ಕೂಡ ವ್ಲಾಗ್ ಹಾಕಿದೆ, ಆ್ಯಂಡ್ ಈ ವರ್ಷ ಕೂಡ ವ್ಲಾಗ್ ಹಾಕ್ತಾಯಿದ್ದೀನಿ, ಮಿಸ್ ಮಾಡ್ತೀರಾ ನೋಡಿ. ಹಾಗೆ ನಮ್ಮ ದೇವಸ್ಥಾನಕ್ಕೂ ಕೂಡ ಹೋಗಿದ್ದೆ, ಮುನೇಶ್ವರ ಹಾಗೆ ಯಲ್ಲಮ್ಮ ಮುತ್ಯಾಲಮ್ಮ ದೇವಸ್ಥಾನ ಇದೆ. ಹಾಗೆ ಅಲ್ಲಿಗೂ ಕೂಡ ಹೋಗಿ ಅಲ್ಲಿಯೂ ಕೂಡ ಪೂಜೆಯನ್ನು ಮಾಡಿ ಬಂದೆ. ಈಗ ನಮ್ಮ ದೇವಸ್ಥಾನದಲ್ಲೂ ಬಂದು ಪೂಜೆಯನ್ನು ಮಾಡಿದ್ದೀನಿ. ಆ್ಯಂಡ್ ಈಗ ಆಲ್ಮೋಸ್ಟ್ 6:30 ಸಮಯ ಆಗೋಗಿದೆ. ನಮ್ಮ ದೇವಸ್ಥಾನದಲ್ಲೂ ಕೂಡ ಬಂದು ಪೂಜೆಯನ್ನು ಮಾಡಿದ್ದಾಯಿತು. ನಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಹಾಗೆಯೇ ಊರೊಳಗಡೆ ಇರುವಂತಹ ನಮ್ಮ ಯಲ್ಲಮ್ಮ ಮುತ್ಯಾಲಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಏಕೆಂದರೆ ಅಲ್ಲೂ ಕೂಡ ವಿಶೇಷವಾದಂತಹ ಅಲಂಕಾರ. ಮೊದಲನೇ ದಿನ ಅಲಂಕಾರ ಬಂದ್ಬಿಟ್ಟು ಅರ್ಶಿನ ಕುಂಕುಮ ಅಲಂಕಾರವನ್ನು ಮಾಡಿದರು. ಅಮ್ಮನಿಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅರ್ಶಿನ ಕುಂಕುಮದಿಂದ ಅಲಂಕಾರ. ಸಾಧ್ಯವಾದರೆ ಈ 9 ದಿನದ ಅಲಂಕಾರವನ್ನು ಕೂಡ ಮಿಸ್ ಮಾಡ್ದಿರಾ ಖಂಡಿತವಾಗ್ಲೂ ಹಾಕ್ತೀನಿ. ಆ್ಯಂಡು ಉತ್ಸವ ಮೂರ್ತಿಗಳು ಯಲ್ಲಮ್ಮ ಹಾಗೆ ಮುತ್ಯಾಲಮ್ಮ. ಆ್ಯಂಡ್ ನಮ್ಮ ಊರಿನ ಮಾಳಿಕಂಬ ದೇವಸ್ಥಾನವಿದು. ಆ್ಯಂಡ್ ಈ ದೇವಸ್ಥಾನದಲ್ಲೂ ಕೂಡ ತಾಯಿಗೆ ಅರ್ಶಿನದಿಂದ ಅಲಂಕಾರವನ್ನು ಮಾಡಿದರು. ಈ ದೇವಸ್ಥಾನ ಬಂದ್ಬಿಟ್ಟು ನಮ್ಮ ಊರಿನ ಹಳೆಯ ವೆಂಕಟೇಶ್ವರ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲೂ ಕೂಡ ಮಹಾರಾಜರೊಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಿದರು. ಹಾಗೆ ದೊಡ್ಡಮ್ಮ ದೇವಸ್ಥಾನ ಮುಗಿಸ್ಕೊಂಡು ಬಂದಮೇಲೆ ಈಗ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅಲ್ಲಿ ಕೂಡ ನೋಡಿಕೊಂಡು ಇಲ್ಲಿ ನೋಡಿ ಮಹಾಲಕ್ಷ್ಮಿ. ಇದು ಮಹಾಲಕ್ಷ್ಮಿ ಅದೇ ದೇವಸ್ಥಾನದ ಹಿಂಭಾಗದಲ್ಲಿ ಇದೆ. ಹಾಗೆ ಬಂದ್ಬಿಟ್ಟು ಆಂಜನೇಯ ಸ್ವಾಮಿ.
ಕೊನೆಯದಾಗಿ ನಮ್ಮ ಬೆಳ್ಳಂಡೂರಿನ ಬಂಡಿ ಮಾಂಕಾಳಮ್ಮ ದೇವಸ್ಥಾನವಿದು. ಆ್ಯಂಡ್ ಇಲ್ಲೂ ಕೂಡ ತಾಯಿಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಿದ್ದಾರೆ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.